ಕಣ್ಣು ಕ್ಲೋಸ್ ಮಾಡಿ ಮೆಡಿಟೇಷನ್ ಮಾಡಿ ಅಂದ್ರೆ ನನ್ನನ್ನು ಯಾಕೆ ನೋಡ್ತಾ ಇದ್ದೀರಾ? ಡಾಕ್ಟರ್ ಏನ್ ಹೇಳಿದ್ರು? ಮೆಡಿಟೇಟ್ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ. ಅದನ್ನ ಕಣ್ಮುಚ್ಚಿ ಮಾಡಿ. ಕಣ್ ಮುಚ್ಚಿದ್ರೆ ಏನೇನೋ ಯೋಚನೆ ಬರುತ್ತೆ. ಅದೇ ಕಣ್ ತೆಗೆದು ನಿಮ್ಮನ್ನ ನೋಡಿದ್ರೆ ನನ್ ಖುಷಿನೂ ಆಗತ್ತೆ, ಕಾನ್ಸಂಟ್ರೇಟು ಮಾಡ್ತೀನಿ. ಅದಕ್ಕೆ ಮೆಡಿಟೇಷನ್ ಅಂತ ಹೇಳಲ್ಲ. ನೀವು ನನ್ನನ್ನು ಎಷ್ಟು ಇಷ್ಟಪಡ್ತಿದ್ದೀರಾ? ಪ್ರೀತಿನ ಅಷ್ಟು ಇಷ್ಟು ಅಂತ ಮೆಜರ್ ಮಾಡೋಕ್ಕಾಗಲ್ಲ. ನಮ್ಮವ್ರಿಗೆ ಮೋಸ ಮಾಡೋಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ಲ. ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇನ್ ಕೇಸ್ ನಾನು ಸಿಕ್ಕಿಲ್ಲ ಅಂದ್ರೆ ನನ್ನನ್ನು ಮರೆತು ಯು ಹ್ಯಾವ್ ಟು ಮೂವ್ ಆನ್. ಅದೇಗ್ ಸಾಧ್ಯ? ಆಗಲ್ಲ. ಮೆಡಿಟೇಷನ್ ಇಂದ ಯು ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್. ಮದ್ವೆ ಆದ್ಮೇಲೆ ಪ್ರೊಫೆಸರ್ ಆಗ್ಬಿಟ್ಟಿದ್ರ, ಮತ್ತೆ ಹನಿಮೂನ್ ಕತೆ ಏನು? ನಾನು ಹೇಳಿ ನಿಮ್ಗೆ ಅರ್ಥ ಆಯ್ತಾ? ನಂಗೆ ಅರ್ಥನೂ ಆಗಿಲ್ಲ, ಅರ್ಥ ಮಾಡ್ಕೊಳ್ಳೋಕು ಹೋಗಲ್ಲ. ಯು ಮೈ ಲೈಫ್, ಯು ಮೈ ವರ್ಲ್ಡ್. ನೀವಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ನನ್ನ ಹತ್ರ ಬಂದ್ರೆ ನೀವ್ ಯಾಕೆ ನರ್ವಸ್ ಆಗ್ತೀರಾ? ಯಾಕೆ ನನ್ನಿಂದ ದೂರ ಹೋಗ್ತೀರಾ? ನೀವ್ ಹತ್ರ ಇದ್ರೆ ನನ್ನ ಮನ್ಸು ನನ್ನ ಕಂಟ್ರೋಲಲ್ಲಿರುತ್ತೆ. ಡಾಕ್ಟರ್ ಏನ್ ಹೇಳಿದ್ರು ಅಂತ ಗೊತ್ತಲ್ವಾ? ಸೊನಾಲಿ ಅವರೇ, ನಾವು ಏನೇ ಕೆಲಸ ಮಾಡಿದ್ರು 100% ಕಾನ್ಸಂಟ್ರೇಟ್ ಮಾಡಬೇಕು. ಅದ್ ಹೇಗೆ? ಈಗ ನಾನು ಫೇಮಸ್ ಕಬಡ್ಡಿ ಪ್ಲೇಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಕಬಡ್ಡಿ ಬಿಟ್ಟು ಐ ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್. ಈಗೇನು ನಾನು ನಿಮ್ಗೆ ಇಲ್ಲಿ ಕಬಡ್ಡಿ ಆಡಿ ಅಂತ ಹೇಳಿದ್ನಾ? ಜಗತ್ತು ಸುಂದರವಾಗಿ ಕಾಣಿಸ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಮೈಂಡ್ ಪೀಸ್ಫುಲ್ ಆಗಿರ್ಬೇಕು. ಅದೆರಡೂ ಆಗಿಲ್ಲ ಅಂದ್ರೆ ಡಾಕ್ಟರ್ ಮೆಡಿಟೇಟ್ ಮಾಡೋಕೆ ಹೇಳ್ತಾರೆ. ಈಗ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ಡಾಕ್ಟರ್ಗೆ ಹೇಳ್ತೀನಿ, ಅವರು ಅಡ್ಮಿಟ್ ಮಾಡ್ತಾರೆ. ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ಸಿ, ಐ ಆಮ್ ಯೋರ್ ವೈಫ್. ನೀವ್ ನನ್ನ ಜೊತೆ ಚೆನ್ನಾಗಿರ್ಬೇಕು. ನೀವ್ ಒಂದ್ಸಲನೂ ನನ್ನ ಜೊತೆ ರೊಮ್ಯಾಂಟಿಕ್ ಆಗಿ ಮಾತೇ ಆಡಿಲ್ಲ. ನಾನು ಏನ್ ಹೇಳಿದ್ರು ಕಬಡ್ಡಿ ಕಬಡ್ಡಿ ಅಂತ ಹೇಳ್ತೀರಾ. ಹಾಗಾದ್ರೆ ನಾನು ನಿಮ್ಗೆ ಏನಾಗ್ಬೇಕು? ಐ ನೀಡ್ ಟು ನೋ. ಪ್ಲೀಸ್ ಟೆಲ್ ಮೀ. ಪ್ಲೀಸ್ ಸೀರಿಯಸ್ ಆಗ್ಬೇಡಿ. ನನ್ನ ಲೈಫ್ ಯಾವಾಗ್ಲೂ ತುಂಬಾ ಚೆನ್ನಾಗಿರ್ಬೇಕು, ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ಇಷ್ಟ ನನ್ಗೆ. ಸೊನಾಲಿ ಅವರೇ, ಪ್ಲೀಸ್ ಫಸ್ಟ್ ನೀವು ಸರಿ ಹೋಗ್ಬೇಕು. ಕಾನ್ಸಂಟ್ರೇಟ್ ಮಾಡಿ, ಮೆಡಿಟೇಟ್ ಮಾಡಿ. ಯಾವಾಗ್ಲೂ ಮೆಡಿಟೇಟ್ ಮಾಡ್ತಾ ಇರೋದಕ್ಕೆ ನಾನೇನ್ ಸನ್ಯಾಸಿನ? ನಿಮ್ಗೇನು ಅರ್ಥ ಆಗಲ್ಲ. ಗುಡ್ ನೈಟ್. ನೋಡು ನಿಮ್ಮಮ್ಮನ ಕಷ್ಟನ. ನಿಮ್ಮಪ್ಪ ಈ ಹೊತ್ತಲ್ಲೂ ನನ್ನ ಜೊತೆಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಕಬಡ್ಡಿ ಪ್ರಾಕ್ಟೀಸ್ಗಂತ ಹೊಟ್ಟೋದ್ರು. ಇಷ್ಟೊತ್ತಾದ್ರೂ ನನ್ನ ನೆನಪೇ ಇಲ್ಲ ಅವ್ರಿಗೆ. ಬೆಳಗ್ಗೆಯಿಂದ ಒಂದು ಫೋನ್ ಮಾಡೋದಕ್ಕೂ ಪುರ್ಸೊತ್ತಾಗಿಲ್ಲ ನೋಡಿ ನಿಮ್ಮಪ್ಪಂಗೆ. ಕಬಡ್ಡಿ ಟ್ರೈನಿಂಗಲ್ಲಿ ಬ್ಯುಸಿ ಇರ್ತಾರೆ ಪಾಪ, ಅರ್ಥ ಆಗುತ್ತೆ. ಆದ್ರೂ ನೀನ್ ಹೇಳು ಪುಟ್ಟ, ಮಧ್ಯದಲ್ಲಿ ಒಂಚೂರು ಟೈಮ್ ಸಿಕ್ಕಿರೋದಿಲ್ವಾ? ಅಟ್ಲೀಸ್ಟ್ ಒಂದು ಮೆಸೇಜ್ ಆದ್ರೂ ಮಾಡ್ಬೋದಲ್ವಾ? ನನ್ ನೆನ್ಪೇ ಆಗಿಲ್ವಾ ನಿಮ್ಮಪ್ಪಂಗೆ? ಅಲ್ಲಿ ನೋಡು ಹಿಂಗ್ ಕುತ್ಕೊಂಡು ನಗ್ತಿದಾರ ನಿಮ್ಮಪ್ಪ ಅಂತ, ಲೂಸ್ ತರ. ನನಗಿಲ್ ಬೇಜಾರು, ಅವ್ರಿಗಲ್ ನಗು. ಆದ್ರೂ ನಿಮ್ಮಪ್ಪನ ದೂರಿ ಏನ್ ಪ್ರಯೋಜನ ಇಲ್ಲ ಬಿಡು. ನಾನೇ ನೀನಿಲ್ಲಿರೋ ವಿಷಯನ ಅವ್ರಿಗೆ ಹೇಳಿಲ್ಲ. ಹೇಳಿದ್ರೆ ಇಷ್ಟೊತ್ತಿಗಾಗ್ಲೇ 10 ಸತಿ ಫೋನ್ ಮಾಡಿರ್ತಿದ್ರು. ತಿಂಡಿ ತಿಂದ್ಯಾ, ಮಾತ್ರೆ ತಗೊಂಡ್ಯಾ, ಈಗ ಹೇಗಿದ್ಯಾ, ಏನ್ ಮಾಡ್ತಿದೆ ಪಾಪು, ಚೇಷ್ಟೆ ಮಾಡ್ತಿದ್ಯಾ ಅಂತ. ನಾನೇ ಹೇಳ್ದೆ ಈಗಿಲ್ ಒದ್ದಾಡ್ತಿದ್ದೀನಿ. ಒಂಥರ ಅದೇ ಒಳ್ಳೇದು ಬಿಡು. ಈ ವಿಷಯ ಹೇಳ್ದೆ ಇರೋದಕ್ಕೆ ಅವ್ರ ಗಮನ ಎಲ್ಲ ಕಬಡ್ಡಿ ಮೇಲಿದೆ. ಇಲ್ಲದೆ ಇದ್ರೆ ನಿನ್ ಮೇಲೆ ಇರ್ತಿತ್ತು. ನೀನ್ ಈ ಪ್ರಪಂಚಕ್ಕೆ ಬರೋದ್ರೊಳಗೆ ನಿಮ್ಮಪ್ಪ ಕಬಡ್ಡಿಲಿ ದೊಡ್ಡ ಹೆಸರು ಮಾಡಿರ್ತಾರೆ. ನೂರು ವರ್ಷ ಆಯಸ್ ನಿಮ್ಗೆ. ನೋಡು ನಿಮ್ಮಪ್ಪಂಗೆ ನಾವ್ ಮಾತಾಡ್ತಿದ್ದಿದ್ ಕೇಳಿಸ್ತ ಅನ್ಸುತ್ತೆ. ಫೋನ್ ಮಾಡ್ತಿದ್ದಾರೆ.
ಇರು ಮಾತಾಡ್ತೀನಿ. ಇವಾಗ ನೆನ್ಪಾದ್ನ ನಾನು ಬೆಳಗ್ಗೆಯಿಂದ ನಿಮ್ ಧ್ವನಿ ಕೇಳ್ಬೇಕು ಅಂತ ಕಾಯ್ತಾ ಇದ್ವಿ. ಗೀತಾ, ಏನ್ ನಾವು ಅಂತಿದ್ಯಾ? ಅಮ್ಮ ಇದ್ದಾರಾ? ಇಲ್ಲ ಇಲ್ಲ, ನಾನು ಅಂತ ಹೇಳಕ್ ಹೋಗಿ ನಾವು ಅನ್ಬಿಟ್ಟೆ. ನಿಮ್ ಟ್ರೈನಿಂಗ್ ಹೇಗ್ ನಡೀತಿದೆ? ಟ್ರೈನಿಂಗ್ ಏನೋ ಸೂಪರೇ, ಬಟ್ 4 days ಹೇಗೆ ಸ್ಪೆಂಡ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಲ್ರೆಡಿ ಬೋರ್ ಆಗಿದೆ. ಏನ್ ಲಕ್ಕಿ ಅವರೇ ಇದು, ನೀವ್ ಹೋಗಿ ಒಂದಿನಾನೂ ಆಗಿಲ್ಲ ಆಗ್ಲೇ ಬೋರು ಅಂತಿದ್ದೀರಾ. ಅದು ಕಬಡ್ಡಿ ವಿಷಯದಲ್ಲಿ ನಿಮಗ್ ಬೋರ್ ಆಗೋದೆಲ್ಲಾದ್ರೂ ಉಂಟಾ? ಏನಾಗಿದೆ ನಿಮ್ಗೆ? ಈ ತರ ನೀವ್ ಯಾವತ್ತೂ ಹೇಳ್ದವ್ರಲ್ಲ. ಯಾಕೋ ಗೊತ್ತಿಲ್ಲ ಗೀತಾ, ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ತಪ್ಪು ಲಕ್ಕಿ ಅವರೇ, ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಇವಾಗ ನಿಮ್ ಕಾನ್ಸಂಟ್ರೇಷನ್ ಎಲ್ಲ ಕಬಡ್ಡಿ ಮೇಲೆ ಇರ್ಬೇಕು. ಬೇರೆದ್ರ ಬಗ್ಗೆ ಯೋಚನೆನೂ ಮಾಡಕ್ ಹೋಗ್ಬಾರ್ದು ನೀವು, ಗೊತ್ತಾಯ್ತಾ? ಈಗೇನೋ ಸರಿ, ಆದ್ರೆ ಫೈನಲ್ ಮ್ಯಾಚ್ ಟೈಮಲ್ಲೂ ನೀವ್ ಹೀಗ್ ಡಿಸ್ಟರ್ಬ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಮ್ಯಾಚ್ ಅಲ್ಲಿ ಹೆಂಗ್ ಆಡ್ತೀರಾ ಹೇಳಿ? ಇದನ್ನೆಲ್ಲ ತಲೆಯಿಂದ ತೆಗ್ದು ಹಾಕ್ಬಿಡಿ. ಮೊದ್ಲು ಮ್ಯಾಚ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಪ್ರಾಕ್ಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಇದು ಬರೀ ನಿಮ್ಮೊಬ್ರ ಭವಿಷ್ಯ ಅಲ್ಲ, ಇಡೀ ಟೀಮ್ ಭವಿಷ್ಯ. ಕ್ಯಾಪ್ಟನ್ ಆಗಿರೋದಕ್ಕೆ ಎಲ್ರು ನಿಮ್ಮನ್ನೇ ನಂಬಿದ್ದಾರೆ. ನೀವ್ ಈ ಟೀಮ್ನ ಗೆಲ್ಲಿಸ್ಬೇಕು, ಮುಂದೆ ನಿಂತು ಎಲ್ರನ್ನೂ ಹುರಿದುಂಬಿಸ್ಬೇಕು. ನೀವ್ ಹೀಗ್ ಮಂಕಾಗಿ ಕೂತ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನಿಮ್ ಟೀಮ್ ಅವ್ರಿಗೂ ಅಷ್ಟೇ ಟೆನ್ಷನ್ ಇರುತ್ತೆ. ಇನ್ಫ್ಯಾಕ್ಟ್ ನಿಮ್ಗಿಂತ ಜಾಸ್ತಿ ಟೆನ್ಷನ್ ಇರುತ್ತೆ. ಅವ್ರೆಲ್ರಿಗೂ ನೀವ್ ಧೈರ್ಯ ಹೇಳ್ಬೇಕು. ಮಂಕಾಗಿ ಕೂತ್ಬಿಟ್ರೆ ಚೆನ್ನಾಗಿರಲ್ಲ. ಸೂಪರ್ ಗೀತಾ, ಇದೇ ನಿನ್ನ ಬೆಸ್ಟ್ ಕ್ವಾಲಿಟಿ. ನೀನೊಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ. ನಿನ್ ಜೊತೆ ಮಾತಾಡ್ತಾ ಇದ್ರೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಏನೋ ಸಾಧನೆ ಮಾಡ್ಬೇಕು ಅಂತ ಅನ್ಸುತ್ತೆ. ನೋಡ್ತಿರೋ ಇಂಥ ಸಾಧನೆ ಮಾಡ್ತೀನಿ ಅಂತ. ವೆರಿ ಗುಡ್. ಇದು ನನ್ನ ಲಕ್ಕಿಯವರು ಅಂದ್ರೆ. ಇನ್ಯಾವತ್ತೂ ಕಬಡ್ಡಿ ಬೋರು ಅಂತ ಹೇಳ್ಬಾರ್ದು. ಹೇಳಿದ್ರೆ ತಲೆ ಮೇಲೆ ಹಾಕ್ತೀನಿ. ನೆವರ್ ಗೀತಾ, ಯಾವತ್ತೂ ಆ ಥರ ಹೇಳಲ್ಲ. ನನ್ನ ತುಂಬಾ ಮೋಟಿವೇಟ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಬೇಕಾದ್ರೆ ದಿನಾ ನಿಮ್ಮನ್ನು ಕೂರಿಸ್ಕೊಂಡು ಇದನ್ನೆಲ್ಲ ಮತ್ತೆ ಹೇಳ್ತೀನಿ. ಥ್ಯಾಂಕ್ಸ್ ಎಲ್ಲ ಬೇಡ. ಡೈಲಿ ಇದೇ ಟೈಮಿಗೆ ಕಾಲ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಅರ್ಜೆಂಟ್ ಇದ್ರೆ ಮೆಸೇಜ್ ಡ್ರಾಪ್ ಮಾಡು ಅಥವಾ ಮಿಸ್ ಕಾಲ್ ಕೊಡು. ಸರಿ ಸರಿ. ಇನ್ನೊಂದು ವಿಷಯ, ನಾನು ನಾಳೆ ಬೆಂಗಳೂರಿಗೆ ಬರ್ತಿದ್ದೀನಿ. ಬೆಂಗಳೂರ್ಗ? ಯಾಕೆ ಗೀತಾ? ನನ್ನ ಫ್ರೆಂಡ್ ಒಬ್ಳಿಗೆ ಮಗು ಹುಟ್ಟಿದೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನಿನ್ ಜೊತೆ ಯಾರಾದ್ರೂ ಬರ್ತಾರಾ? ಇಲ್ಲ ಇಲ್ಲ, ನಾನು ಒಬ್ಳೇ ಹೋಗ್ತಿದ್ದೀನಿ. ಸರಿ ಗೀತಾ, ಹುಷಾರು. ಆಯ್ತಾಯ್ತು, ನನ್ಗೇನ್ ಬೆಂಗಳೂರು ಹೊಸ್ತಲ್ಲ, ಹೋಗಿ ಬರ್ತೀನಿ ಬಿಡಿ. ಓಕೆ ಗೀತಾ, ಬಾಯ್, ಟೇಕ್ ಕೇರ್. ಸರಿ, ಹುಷಾರು. ನನ್ನ ಬುದ್ಧಿಗಿಷ್ಟು. ಲಕ್ಕಿಯವ್ರ ಟ್ರೈನಿಂಗ್ ಎಲ್ಲಿ ಅಂತಾನೆ ಕೇಳಿಲ್ಲ. ಇಷ್ಟೊತ್ತೆಲ್ಲ ಮಾತಾಡ್ದೆ. ನಾಳೆ ಕೇಳ್ತೀನಿ. ಸೊನಾಲಿ ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಲಕ್ಕಿ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊನಾಲಿ ನನ್ನನ್ನ ವೆಲ್ ವಿಷರ್ ಅನ್ಕೊಂಡಿದ್ದಾಳೆ. ಯಾವುದೇ ಕಾರಣಕ್ಕೂ ನನ್ನ ಹತ್ರ ವಿಷಯ ಮುಚ್ಚಿಡಲ್ಲ. ಸ್ವಿಚ್ ಆಫ್ ಬರ್ತಾ ಇದೆ. ಅವಳು ದೊಡ್ಡ ಹೀರೋಯಿನ್ ಬೇರೆ. ಪರ್ಸನಲ್ ನಂಬರ್ ಏನಾದ್ರೂ ಇಟ್ಕೊಂಡಿರ್ಬೋದಾ? ಹಾಗೊಂದ್ ವೇಳೆ ಇಟ್ಕೊಂಡಿದ್ರೆ ನಂಬರ್ ನನಗೆ ಕೊಟ್ಟಿರ್ತಾ ಇದ್ಲು. ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನಾನು ಸೊನಾಲಿ ಮನೆ ಹತ್ರ ಹೋಗ್ಬೇಕು. ಆದ್ರೆ ಮನೆಯವ್ರ ಕಣ್ತಪ್ಸ್ ಹೋಗೋಕ್ಕಾಗಲ್ವಲ್ಲ. ಏನ್ ಮಾಡೋದು? ಒಂದ್ ವೇಳೆ ಲಕ್ಕಿನ ಕಿಡ್ನಾಪ್ ಮಾಡ್ದಾಗೆ ಸೊನಾಲಿನೇನಾದ್ರೂ ಕಿಡ್ನಾಪ್ ಮಾಡಿರ್ಬೋದಾ? ಇಲ್ಲ ಇಲ್ಲ, ಹಾಗಾಗಿರೋದಕ್ ಸಾಧ್ಯನೇ ಇಲ್ಲ. ಏನ್ ಮಾಡೋದು? ಮೈಂಡ್ ಬ್ಲಾಂಕ್ ಆದಾಗ ಅಮ್ಮಂಗ್ ಫೋನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನೇ ಪಿಂಕಿ, ಹೇಗಿದೀಯಾ? ಟೆನ್ಷನ್ ಅಲ್ಲಿ ಇದ್ದೀನಮ್ಮ.
ಆ ಸೊನಾಲಿ ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಲಕ್ಕಿ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ನಿನ್ನೆಯಿಂದ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಇನ್ನೊಂದಿನ ವೇಟ್ ಮಾಡಿ ಪಿಂಕಿ, ಮೊಬೈಲ್ ಸ್ವಿಚ್ ಆನ್ ಆದ್ರೂ ಆಗ್ಬೋದಲ್ವಾ? ನನ್ಗಷ್ಟು ಟೈಮ್ ಇಲ್ಲ. ಆ ಲಕ್ಕಿ ಗೀತಂಗೆ ಏನಾದ್ರೂ ಫೋನ್ ಮಾಡಿದ್ನ ಅಂತ ಕೇಳೆ, ಆಗ ಅವನ್ ಎಲ್ಲಿದ್ದಾನೆ ಅಂತ ಗೊತ್ತಾದ್ರೂ ಗೊತ್ತಾಗ್ಬೋದು. ಅವಳೊಬ್ಳು ದೊಡ್ಡ ಪೆದ್ದಿ. ನಾನು ಒಂದ್ ವಾರ ಫ್ರೀ ಇರಲ್ಲ, ಬಿಸಿ ಇರ್ತೀನಿ, ಫೋನ್ ಮಾಡ್ಬೇಡ ಅಂತ ಹೇಳಿದಾರೆ. ಅದಕ್ಕೆ ಅವಳು ಫೋನ್ ಮಾಡ್ದೆ ಸೈಲೆಂಟ್ ಆಗಿದ್ದಾಳೆ. ಅಲ್ವೇ, ಆ ಪೆದ್ದಿನ ಹೆಂಡತಿ ಅಂತ ಒಪ್ಕೊಂಡು ಅದ್ ಹೇಗೆ ಸಂಸಾರ ಮಾಡ್ತಿದ್ದಾನ ಅವನು? ಅದು ಅವ್ರ ಹಣೆ ಬರಹ ಬಿಡು. ಅದ್ ಸರಿ ಬಿಡು, ಅವಳು ಪೆದ್ದಿ ಆಗಿರೋದೇ ನಮಗೆ ಪ್ಲಸ್ ಪಾಯಿಂಟ್ ಅಲ್ವಾ? ಆ ಪಿಂಕಿ, ಆ ಸೊನಾಲಿ ಶೂಟಿಂಗ್ ಎಲ್ಲ ಎಲ್ಲಿ ನಡೀತಿದೆ ಅಂತ ತಿಳ್ಕೊ, ಆಗ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತಲ್ವಾ? ಅಮ್ಮ, ಅದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕು. ಆದ್ರೆ ಮನೆಯವ್ರ ಕಣ್ ತಪ್ಪಿಸಿ ನಾನು ಹೇಗ್ ಹೋಗ್ಲಿ? ಅಮ್ಮ, ಅವಳ ಸಿನಿಮಾ ಮ್ಯಾನೇಜರ್ಗಳು ಇರ್ತಾರಲ್ಲ, ಅವರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡಿದ್ರೆ ಸೊನಾಲಿ ಶೂಟಿಂಗ್ ಅಲ್ಲಿ ಇದ್ದಾಳೋ ಇಲ್ಲ ಮನೆಯಲ್ಲಿದ್ದಾಳೋ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದು ನಿಜಾನೇ ಬಿಡು. ಪಿಂಕಿ, ನಿನ್ ಗೊತ್ತಲ್ವಾ ಸೊನಾಲಿ ಮನೆ ಎಲ್ಲಿದೆ ಅಂತ? ಹೌದಮ್ಮ, ನಾನು ಒಂದ್ಸಲ ಅವ್ರ ಮನೆಗೆ ಹೋಗಿ ಲಕ್ಕಿ ವಿಷಯವಾಗಿ ಬ್ರೈನ್ ವಾಶ್ ಮಾಡಿದೀನಿ. ಅವ್ರು ಏನೇ ಮಾಡ್ಬೇಕಂದ್ರು ನನ್ನ ಹತ್ರ ಸಜೆಷನ್ ತಗೋತಾರೆ. ಮತ್ತ್ಯಾಕೆ ತಡ ಮಾಡ್ತಿದೀಯ ಪಿಂಕಿ? ಮೊದಲು ಮನೆಯವ್ರಿಗೆ ಏನಾದ್ರೂ ಒಂದ್ ಕಾರಣ ಹೇಳಿ ಮನೆಯಿಂದ ಹೊರಡು. ನನ್ ಕಣ್ಣಂಗೆ ಯಾವಾಗ್ಲೂ ನನ್ ಮೇಲೆ ಕಣ್ಣು. ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಇದೇ ಕೆಲ್ಸ ನೋಡೋದು ಅವ್ರಿಗೆ. ಇದೊಳ್ಳೆ ಕತೆ ಆಯ್ತಲೆ. ಅವನ್ ಯಾಕೆ ನಿನ್ ಮೇಲೆ ಕಣ್ಣಿಟ್ಟಿರ್ಬೇಕು? ನೀನೇನ್ ಜೈಲಲ್ಲಿ ಇದೀಯಾ? ಹೊರಗಡೆ ಸುತ್ತಾಡೋದೇ ಬೇಡ್ವಾ? ಸುತ್ತಾಡೋದಾದ್ರೆ ನಾನೇ ಕರ್ಕೊಂಡು ಹೋಗ್ ಬರ್ತೀನಿ, ನೀನ್ ಒಬ್ಳೆ ಹೋಗೋದ್ ಬೇಡ ಅಂತಾರೆ. ನಿನ್ ಗಂಡ ನಿನ್ ಪಾಲಿಗೆ ಜೈಲರ್ ಆಗ್ಬಿಡ್ನಲೆ. ತಲೆ ಕೆಡಿಸ್ಕೋಬೇಡ ಪಿಂಕಿ, ಹೇಗಾದ್ರೂ ಮ್ಯಾನೇಜ್ ಮಾಡಿ ಮನೆಯಿಂದ ಮೊದ್ಲು ಹೊರಡು. ನನ್ಗೆ ಬೇರೆ ದಾರಿ ಇಲ್ಲಮ್ಮ. ಮೊದ್ಲು ನಾನು ಸೊನಾಲಿ ಮನೆ ಹತ್ರ ಹೋಗ್ತೀನಿ, ಅವಳಲ್ಲಿ ಇದ್ದಾಳೋ ಇಲ್ವೋ ಅನ್ನೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಮುಂದೆ ಏನ್ ಮಾಡೋದು ಅಂತ ಪ್ಲಾನ್ ಮಾಡೋಣ. ಅಷ್ಟು ಮಾಡು. ಈಗ ನಾನು ಬೇರೆ ಏನಾದ್ರೂ ಯೋಚನೆ ಮಾಡ್ತೀನಿ. ಅಮ್ಮ, ಏನೇ ಎಲ್ಲೂ ರೆಡಿಯಾಗಿ ಹೊರಟು ನಿಂತಿರೋ ಹಾಗಿದೆ? ಅದನ್ನೇ ಹೇಳೋದಕ್ ಬಂದೆ. ಏನು ಹೊರಟ ಮೇಲೆ ಹೇಳೋದಾ? ಹಾಗೇನಿಲ್ಲ ಅಮ್ಮ, ಬೆಂಗಳೂರಲ್ಲಿ ನನ್ನ ಫ್ರೆಂಡ್ಗೊಬ್ಳಿಗೆ ಡೆಲಿವರಿ ಆಗಿದೆ. ಮಗುನ್ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಹೊರಟಿದೀನಿ. ಅಲ್ಲ ಗೀತಾ, 3 ತಿಂಗಳಾಗೋವರೆಗೂ ಎಲ್ಲೂ ಓಡಾಡ್ಬೇಡ. ಹತ್ತೋದು ಇಳಿಯೋದು ಕಷ್ಟ ಆಗಲ್ವೇನೆ? ಅಮ್ಮ, ನಾನೇನ್ ಮಂಡ್ ರೋಡಲ್ಲಿ ಎತ್ತಿನ ಗಾಡಿಲಿ ಹೋಗ್ತಿದ್ದೀನಾ? ಹೈವೇ ರೋಡಲ್ಲಿ ತಾನೇ ಹೋಗೋದು. ಹುಷಾರಾಗಿ ಹೋಗ್ ಬರ್ತೀನಿ, ಯೋಚನೆ ಮಾಡ್ಬೇಡಿ. ಅದೇನು ಅಲ್ಲಿಗೆ ಹೋಗೇ ನೋಡ್ಬೇಕಾ? ಒಂದ್ ವಿಡಿಯೋ ಕಾಲ್ ಮಾಡಿದ್ರೆ ಮಗುನ್ ನೋಡ್ಬೋದಪ್ಪ. ಹೇಗಿದ್ರು 3 ತಿಂಗಳಾದ್ಮೇಲೆ ಅವ್ರ ನಾಮಕರಣ ಮಾಡ್ತಾರಲ್ಲ, ಅಷ್ಟಲ್ಲಾಗ್ಲೇ ನಿಂಗೆ 6 ತಿಂಗಳು ತುಂಬಿರತ್ತೆ. ಆಗ ಹೋಗಿ ನೋಡ್ಕೊಂಡ್ ಬಾರೆ. ಅಮ್ಮ, ಮಗುನ್ ನೋಡೋದಕ್ ತುಂಬಾ ಆಸೆ ಆಗ್ತಿದೆ. ಈಗಷ್ಟೇ ಹುಟ್ಟಿದ ಮಗುನ ಕೈಲೆತ್ಕೋಬೇಕು, ಅದ್ರ ಪುಟ್ ಪುಟ್ ಕೈ ಪುಟ್ ಪುಟ್ ಕಾಲೆಲ್ಲ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಪ್ಲೀಸ್ ಹೋಗ್ ಬರ್ತೀನಿ. ನೀನೀಗ ಹೇಳ್ತಿರೋದ್ ನೋಡಿದ್ರೆ ಬೇಡ ಅಂತ ಹೇಳಕ್ಕೂ ಆಗ್ತಿಲ್ಲ, ಕಳ್ಸಕ್ಕೂ ಭಯ ಆಗ್ತಾ ಇದೆ. ಯೋಚನೆ ಮಾಡ್ಬೇಡಿ ಅಮ್ಮ, ನಾನು ಹುಷಾರಾಗಿ ಹೋಗ್ ಬರ್ತೀನಿ. ಬಸ್ನಲ್ಲಿ ಹೋಗ್ಬೇಡ, ಹತ್ತಿಳಿಯೋದ್ ಕಷ್ಟ ಆಗುತ್ತೆ. ಇಲ್ಲ ಅಮ್ಮ, ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಸರಿ, ಯಾವ್ದಕ್ಕೂ ಹುಷಾರು. ಮೊದ್ಲೇ ಹೇಳೋದೇ ಇಲ್ಲ ಅಲ್ವಾ? ಹೊರಟ್ ನಿಂತ್ಮೇಲೆ ಹೇಳೋದು, ಏನು ಮಾಡಕ್ಕಾಗಲ್ಲ ಆಗ. ಸರಿ, ಯಾವಾಗ ಬರ್ತೀಯಾ? ಸಂಜೆ ಅಷ್ಟ್ರಲ್ಲಿ ಮನೇಲಿ ವಾಪಸ್ ಇರ್ತೀನಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ, ಅವಸರ ಏನೂ ಇಲ್ಲ. ಸರಿ ಅಮ್ಮ. ಮಗುನ್ ನೋಡಕ್ ಹೋಗ್ತಿದ್ಯಾ? ಬರಿಗೈಲಿ ಹೋಗ್ಬೇಡ. ಸರಿನಮ್ಮ, ಹೋಗ್ತಾ ಏನಾದ್ರೂ ಗಿಫ್ಟ್ ತಗೊಂಡ್ ಹೋಗ್ತೀನಿ. ಹುಷಾರಾಗಿ ಹೋಗ್ಬಾ. ಸರಿ ಅಮ್ಮ, ನೀವು ಹುಷಾರು. ಬರ್ತೀನಿ. ಸರಿ, ಇಲ್ಲೇ ವೆಯ್ಟ್ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೇಡಮ್, ನಿಂತ್ಕೊಳ್ಳಿ. ಯಾರು ಬೇಕು? ಸೊನಾಲಿ ಅವ್ರನ್ನ ನೋಡ್ಬೇಕಾಗಿತ್ತು. ನೀವು? ಅವ್ರು ನನಗ್ ಪರಿಚಯ, ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ನಲ್ಲ. ಸೊನಾಲಿ ಮೇಡಮ್ ಅವ್ರು ಇಲ್ಲ ಮೇಡಮ್. ಎಲ್ಲಿ ಹೋದ್ರು? ಅವ್ರು ಫಾರಿನ್ಗೆ ಹೋಗಿದ್ದಾರೆ. ಫಾರಿನ್? ಯಾವೂರು? ಮಾಲ್ಡೀವ್ಸ್ಗೆ ಹೋಗಿದ್ದಾರೆ. ಹೌದಾ? ಅದಕ್ಕೆ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಆಲ್ಟರ್ನೇಟ್ ನಂಬರ್ ಯಾವ್ದಾದ್ರು ಇದೆಯಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ಯಾವಾಗ ಬರ್ತಾರೆ? ಅದು ನನಗೆ ಗೊತ್ತಿಲ್ಲ. ಸೊನಾಲಿ ಅವ್ರ ತಾಯಿ? ಇಲ್ಲ ಮೇಡಮ್, ಅವರು ಜೊತೆಲಿ ಹೋಗಿದ್ದಾರೆ. ಇವಾಗ ಸದ್ಯಕ್ಕೆ ಯಾರು ಮನೇಲಿಲ್ಲ. ಏನ್ ಎಷ್ಟೊಂದು ಖುಷಿ ಆಗಿದಾರ?
ಮಗು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ? ಹ್ಮ್ ನಿಮಗ್ ಮಗು ಆದ್ರೆ ಇಷ್ಟೇ ಕ್ಯೂಟ್ ಆಗಿರುತ್ತೆ. ನಿಮಗ್ ಮಗು ಆದ್ರೆ ನಿಮ್ ತರಾನೇ ಮುದ್ದಾಗಿರುತ್ತೆ, ಆದ್ರೆ ಯಾವಾಗ್ಲೂ ಮುಖ ಅಂತ ಮಾಡ್ಕೊಂಡಿರುತ್ತೆ. ನನ್ಗೆ ಆಕ್ಟಿವ್ ಆಗಿರೋ ಮಗು ಬೇಕು. ಮತ್ ತಗೊಳ್ಳಿ ಆ ವಿಡಿಯೋದಲ್ಲಿರೋ ಮಗುನ. ವಿಡಿಯೋದಲ್ಲಿರೋ ಮಗು ತಗೊಂಡ್ ನಾನೇನ್ ಮಾಡ್ಲಿ? ಮತ್ತೆ ಮಗು ಮಾಡ್ಕೋಬೇಕು ಅಂತ ಆಸೆ ಇದೆಯಾ? ನೋ ವೇಸ್, ನೆವರ್. ಯಾಕೆ? ಮಕ್ಳೆಲ್ಲ ಆದ್ರೆ ನನ್ ಗ್ಲಾಮರ್ ಹಾಳಾಗತ್ತೆ. ಆಮೇಲೆ ಮೀಡಿಯಾದವರು ಗ್ಲಾಮರ್ ಕಳೆದುಕೊಂಡ ನಟಿ ಅಂತ ನ್ಯೂಸ್ ಮಾಡ್ಬಿಡ್ತಾರೆ. ಹಾಗಾದ್ರೆ ನಿಮ್ಗೆ ಮಗುಕ್ಕಿಂತ ಗ್ಲಾಮರೇ ಮುಖ್ಯ? ಸಿ ಐ ಆಮ್ ಅ ಹೀರೋಯಿನ್ ಅಂಡ್ ಹ್ಯಾವ್ ಟು ಮೇಂಟೈನ್ ಮೈ ಸೆಲ್ಫ್. ಮದುವೆ ಆದ್ರೆ ಗ್ಲಾಮರ್ ಹೋಗಲ್ವಾ? ಹೋಗುತ್ತೆ, ಬಟ್ ಐ ಮೇಂಟೈನ್. ಮತ್ತೆ ಮಕ್ಕಳು? ಯಾರಾದ್ರೂ 2 ಮಗುನ ಅಡಾಪ್ಟ್ ಮಾಡ್ಕೊಂಡ್ರೆ ಸಾಕು. 2 ಸಾಕಲ್ವಾ? 1 ಗಂಡು 1 ಹೆಣ್ಣು. ನೀವೇ ತಾಯಿ ಆಗ್ಬೋದಲ್ವಾ? ತತ್ವ ಯಾಕೆ? ಬಿ ಪ್ರಾಕ್ಟಿಕಲ್ ಲಕ್ಕಿ. ಮಕ್ಳೆಲ್ಲ ಅಂದ್ರೆ ತುಂಬಾ ಕಾಂಪ್ಲಿಕೇಶನ್ಸ್. ವೇಟ್ ಗೇನ್ ಆಗುತ್ತೆ, ನಾನ್ ಇವಾಗ ಚೆನ್ನಾಗ್ ಕಾಣಿಸಲ್ಲ, ಆಮೇಲೆ ಎಲ್ಲರೂ ನನ್ನ ಟೀಸ್ ಮಾಡ್ತಾರೆ. ಅದೆಲ್ಲ ತಪ್ಪೇನು? ಮಗು ಆದ್ಮೇಲೆ ಸ್ಲಿಮ್ ಆಗ್ತಿರಲ್ವಾ? ಅದೆಲ್ಲ ಅಷ್ಟು ಈಸಿ ಅಲ್ಲ, ಎಷ್ಟು ಕಷ್ಟ ಗೊತ್ತಾ? ನೀವು ಈ 6-7 ಮಂತ್ಸ್ ಲೇಡೀಸ್ ನ ನೋಡಿದೀರಾ? ನನಗಂತೂ ನನ್ನ ಹಾಗೆ ನೋಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆಮೇಲೆ ಈ ಡೆಲಿವರಿ ಪೇನ್ ಅದು ಇದು. ಓ ಮೈ ಗಾಡ್, ಪ್ಲೀಸ್ ಲಕ್ಕಿ, ಇದೆಲ್ಲ ನೀವು ಮಾತಾಡ್ಬೇಡಿ. ಅದೆಲ್ಲ ಇಲ್ಲ ಅಂದ್ರೆ ನಿಮ್ದೇ ಮಗು ಅಂತ ಹೇಗಾಗುತ್ತೆ? ಇವಾಗೇನು ಅಡಾಪ್ಷನ್ ಬೇಡ, ನಮ್ದೇ ಮಗು ಬೇಕು ತಾನೆ? ಟೆಕ್ನಾಲಜಿ ಎಷ್ಟು ಮುಂದ್ವರ್ದಿದೆ, ಸೆರೋಗೆಸಿ ಇದೆ, ಸೆರೋಗೇಟ್ ಮದರ್ಸ್ ಸಿಗ್ತಾರೆ, ಹಾಗೆ ಮಾಡ್ಬೋದಲ್ಲ? ಅದೆಲ್ಲ ಬಿಡಿ. ಇವಾಗ ಹನಿಮೂನ್ಗೆ ಎಲ್ಲಿಗೆ ಹೋಗೋಣ, ಯಾವಾಗ ಹೋಗೋಣ? ಲಕ್ಕಿ ಅವ್ರಿಗೆ ಪ್ರಾಕ್ಟೀಸ್ ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಆದ್ರೆ ಎಲ್ಲಿ ಹೋಗಿದ್ದಾರೆ? ಬೇರೆ ಸ್ಟೇಟ್ಗೆ ಏನಾದ್ರೂ ಬೇರೆ ಮ್ಯಾಚ್ ನೋಡೋದಕ್ಕೆ ಹೋಗಿರ್ಬೋದಾ? ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಬೇರೆ ಸ್ಟೇಟ್ ನಲ್ಲಿದ್ರೆ ಫೋನ್ ಮಾಡಿದಾಗ ಬೇರೆ ಭಾಷೆ ಬರುತ್ತೆ, ಆಗ ಕನ್ಫರ್ಮ್ ಆಗುತ್ತೆ ಕರ್ನಾಟಕದಲ್ಲಿದ್ದಾರೋ ಇಲ್ಲ ಬೇರೆ ಸ್ಟೇಟ್ ಅಲ್ಲಿ ಇದ್ದಾರೋ ಅಂತ. ಮತ್ತೆ ಕಾಲ್ ಮಾಡಿ ಮೇಡಮ್. The number you are trying to call is currently not reachable. ನಾಟ್ ರೀಚಬಲ್ ಬರ್ತಿದೆ. ಸೊನಾಲಿ ಫೋನು ಸ್ವಿಚ್ ಆಫ್ ಆಗಿದೆ, ಅಂಬುಜಾ ಅವ್ರ ಫೋನು ನಾಟ್ ರೀಚಬಲ್. ಅಂದ್ರೆ 3 ಜನ ಒಂದೇ ಕಡೆ ಇದ್ದಾರಾ? ಛೇ, ನಾನು ಅವ್ರ ಮನೆ ಹತ್ರ ಹೋದಾಗ ಸೆಕ್ಯೂರಿಟಿ ಹತ್ರ ಕೇಳ್ಬೇಕಾಗಿತ್ತು. ಅವರು ರ್ಯಾಶ್ ಆಗಿ ಮಾತಾಡಿದ್ರು, ನಾನು ಸುಮ್ಮನೆ ಬಂದ್ಬಿಟ್ಟೆ. ಮತ್ತೆ ಲಕ್ಕಿ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಮೇಡಮ್? ಇನ್ಫಾರ್ಮೇಶನ್ ಸಿಗಲ್ಲ, ನಾವೇ ಕಂಡುಹಿಡಿಬೇಕು. ಕಬಡ್ಡಿ ಪ್ರಾಕ್ಟೀಸ್ ಅಂತೂ ನಡೀತಿಲ್ಲ, ಅದಂತೂ ಕನ್ಫರ್ಮ್. ಸ್ವಲ್ಪ ಕ್ರಿಮಿನಲ್ ಆಗಿ ಯೋಚನೆ ಮಾಡು. ನಂಗೊಂದ್ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡ್ತೀನಿ. ಲಕ್ಕಿ ಫೋನು ಅಂಬುಜಾ ಅವ್ರ ಫೋನು ನಾಟ್ ರೀಚಬಲ್, ಸೊನಾಲಿ ಫೋನು ಸ್ವಿಚ್ ಆಫ್. ಅಂದ್ರೆ 3 ಜನ ಒಂದೇ ಕಡೆ ಇದ್ದಾರೆ ಅನ್ಸುತ್ತೆ. ಅದನ್ನೇ ಕಂಡುಹಿಡಿಯೋದು ಮೇಡಮ್. ನಾನು ಅವ್ರ ಮನೆ ಹತ್ರ ಹೋಗಿದ್ದೆ, ಆ ಮನೆ ಸೆಕ್ಯೂರಿಟಿನೇ ಹೇಳ್ದ ಅವ್ರೆಲ್ರೂ ಮಾಲ್ಡೀವ್ಸ್ಗೆ ಟ್ರಿಪ್ ಹೋಗಿದಾರಂತೆ. ಓ, ಹಾಗಾದ್ರೆ ಅವ್ನಿಗೆ ನಮ್ ಕೈಗೆ ಸಿಗಲ್ಲ. ಅವನ್ ಸಿಗದೆ ಇದ್ರೆ ನನಗೇನಾಗ್ಬೇಕು? ಆದ್ರೆ ಮನೆಯವ್ರ ಹತ್ರ 5 ದಿನ ಕಬಡ್ಡಿ ಪ್ರಾಕ್ಟೀಸ್ ಇದೆ ಅಂತ ಸುಳ್ಳು ಹೇಳಿ ಹೋಗಿದ್ದಾನೆ. ಆ 5 ದಿನ ಅವಳ ಜೊತೆ ಎಲ್ಲೆಲ್ಲಿ ಸುತ್ತಾ ಇದ್ದಾನೆ ಅಂತ ನನಗ್ ಗೊತ್ತಾಗ್ಬೇಕು.